ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವನು ಮಾತಾಡ್ಬೇಕು ಅಂತ ಕರೆದೆ. ಇವನ್ ಇಸ್ಯ ಚಂದ್ರು ವಿಷಯ ಸಾನಂತ ಹೇಳ್ಬಿಡ್ಲ. ನಿನ್ನೆ ಕೇಳ್ತಿರೋದು. ಏನ್ ಯೋಚನೆ ಮಾಡ್ತಿದ್ಯಾ? ಅಭಿ, ಬಂಗಾರಮ್ಮ ಅವ್ರನ್ನ ಕೊಂದಲ್ಲ, ಅವನ ಬಗ್ಗೆ ನಿಂಗೆ ಏನು ಅನಿಸ್ತದೆ? ಈಗ ಯಾಕೆ ಅದ್ರ ಬಗ್ಗೆ ಕೇಳ್ತಿದ್ಯಾ? ಅದು ಹಂಗಲ್ಲ ಕಣವಿ, ಒಂದು ವೇಳೆ ಬಂಗಾರಮ್ಮ ಅವ್ರನ್ನ ಶೂಟ್ ಮಾಡಿದವನು ನಿನ್ನ ಕೈ ಸಿಕ್ಕಿದ್ರೆ ಯೋನ್ ಮಾಡ್ತೀಯ? ಯೋನ್ ಮಾಡ್ತೀನ. ಈ ಬಿನ್ಗೆ ತಕೊಂಡು ಅವನ್ ತಲೆನ ಜಜ್ಜಿ 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 ಸಾಯ್ತೀನಿ. ಇದನವಿ ಹಿಂಗೆ ಹೇಳ್ತಿದ್ಯಾ? ಹೂ ಕಣ್ಲ, ಈ ದಿನ ನಿನ್ಗೆ ಹೇಳಿರ್ಲಿಲ್ಲ ಆಟೆ. ಯಾವ್ರಂತ ಅತ್ತೆನ ಕೊಂದವನ್ನ ಸುಮ್ಮನೆ ಬಿಡಕಾಯ್ತದ? ಇದೇನಪ್ಪ ಹಿಂಗೆ ಹೇಳ್ತಾವಳೆ? ಒಂದು ವೇಳೆ ಚಂದ್ರು ಇದ್ರಾಗೆ ಭಾಗಿಯಾಗವನೆ ಅಂತ ಗೊತ್ತಾದ್ರೆ ಇವಳು ಚಂದ್ರನ ಸುಮ್ಕೆ ಬಿಡ್ತಾಳ? ಯೋನ್ಲ ಯೋಚನೆ ಮಾಡ್ತಿದ್ಯಾ? ಮೊದಲೆಲ್ಲ ಕೊಲೆಗಾರಂಗೆ ಕಾನೂನೇ ಶಿಕ್ಷೆ ಕೊಡ್ತದೆ ಅಂತ ಹೇಳ್ತಿದ್ದವಳು ಈಗೇನು ಹಿಂಗೆ ಹೇಳ್ತಾವಳೆ ಅಂತ ಯೋಚನೆ ಮಾಡ್ತಿದ್ಯಾ? ಅವ್ವ ಮತ್ತೆ ಕಂಟಿಯರ್ ಕಾಪ್ತಾಗಿದ್ದಾಗ ನನಗೂ ಹಂಗ ಅನಿಸ್ತಿತ್ತು. ಆದ್ರೆ ದಿಟ ಹೇಳ್ಬೇಕು ಅಂದ್ರೆ ಅವನೇನಾದ್ರೂ ಸಿಕ್ಕಿದ್ರೆ ಅವ್ವ ಮತ್ತೆ ಕಂಟಿಯವ್ರು ಯೋನ್ ಮಾಡ್ತಿದ್ರೋ ನಾನು ಅದನ್ನೇ ಮಾಡೋದು. ಇವಳು ಮನ್ಸ್ನಾಗ ಹಂಗಲ್ಲ. ಅದೇ ಅಂದರೆ ಚಂದ್ರು ವಿಷಯ ಹೇಳ್ದೋರದೇ ಒಳ್ಳೇದು. ಇನ್ ಇದನ್ ಕೇಳೋಕರ್ದ? ಸುಮ್ಕೆ ಮಾತಾಡ್ಸುಮ್ಮ ಅಂತ ಕರೆದೆ ಕಣವಿ. ಕರೆದು ಏನು ಹೇಳಿಲ್ಲ ಅಂತಂದ್ರೆ ನೀನು ಬೈತ್ಯ ಅಂತ ಈಸೆ ತಗೊಂಡೆ ಅಟೆಯ. ನಂದೊಂಥರ ಸಂಕಟ ಆದ್ರೆ ನಿನ್ಗೊಂಥರ ಚಲ್ಲಾಟ. ಮನೆ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತ ನಾನೇ ಬ್ಯಾಸದಾಗಿದ್ದೀನಿ. ನಿಂದೊಳ್ಳೆ. ಯಾಕವಿ, ಏನಾಯ್ತು? ಎಲ್ಲರೂ ಅನ್ಕೊಂಡಂಗೆ ಸುಮ್ಮನೆ ಮದುವೆ ಆಯ್ತು. ಬಂಗಾರಮ್ಮ ಅವ್ರ ಕೊನೆ ಆಸೆ ಈಡೇರ್ತು ಅಂತ ಕಂಟಿ ಪುಟ್ಟಕ್ಕ ಎಲ್ಲರೂ ಸಂತೋಷವಾಗಿ ಅವ್ರೆ. ನಿನ್ಗೇನವಿ ಸಂಕಟ? ಮದ್ವೆ ಆದ್ರೆ ಸಾಕೇನ್ಲ? ಅವಳು ಗಂಡನ ಮನೆನಾಗೆ ಸುಖವಾಗಿರೋದು ಬ್ಯಾಡ್ವೆ? ಇದೇನವೇ ಸುಮ್ಮ ಪರ್ಮನೆಂಟಾಗಿ ಇಲ್ಲೇ ಇರೋ ಥರ ಹೇಳ್ತಿದ್ಯಾ? ಒಂದು ತಿಂಗಳ ತನಕ ಗಂಡ ಹೆಂಡ್ರು ಸೇರಂಗಿಲ್ಲ, ಒಂದು ತಿಂಗಳಾದ್ಮೇಲೆ ಗಂಡನ ಮನೆಗೆ ಹೋಯ್ತಾಳೆ. ಹೋಗಂಗಾದ್ರೆ ಆಟ ಸಾಕು ಕಣ್ಲ. ಎಲ್ಲಿ ನನ್ನ ಬಾಳ್ ಥರನೇ ಸುಮ್ಮನ್ ಬಾಳು ಆಗೋಯ್ತದೋ ಅನ್ನೋದೇ ಅವನ್ ಚಿಂತೆ. ಯಾವುದೇ ಕಾರಣಕ್ಕೂ ಅದ್ಯಾವ್ರು ಅವಂಗೆ ಮೋಸ ಮಾಡಬಾರ್ದು. ಅವಿ, ಒಳ್ಳೆಯವ್ರಿಗೆ ಮೋಸ ಹಾಕಿ ದೇವರು ಬಿಡಕ್ಕಿಲ್ಲ. ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ. ಸರಿ, ನಾನು ಮೆಸ್ತಾಕ್ ಹೋಗಿ ಬರ್ತೀನಿ. ಎಲ್ರೂ ಕಷ್ಟ ಬಿದ್ದು ಮಾಡಿರೋ ಮದುವೆ ಇದು. ಅದ್ಯಾವ್ರ ದಯೆಯಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು. ನನ್ನ ಮಕ್ಕಳಿಗೆ ಯಾಕೆ ಹಿಂಗೆ ಸಂಸಾರದ ಜೀವನದಾಗೆ ಅವ್ರಿಗೆ ಇಷ್ಟೆಲ್ಲ ತೊಂದರೆ ಆಯ್ತಾ ಇದೆ? ಇಬ್ಬರು ಮಕ್ಕಳು ಜೀವನ ಅಂತೂ ನನ್ನ ಕೈ ಜಾರು ಹೊಂಟೋಯ್ತು. ಮೂರನೇವಳಾದರೂ ಕುರಿ ಮುಟ್ಸುಮ ಅಂದರೆ ಒಂದಾದ್ಮೇಲೆ ಒಂದು ತೊಂದರೆ ಬತ್ತಾನೆ ಅದೇ. ನನ್ನ ಹೊಟ್ಟೆಗೆ ಹುಟ್ಟಿದ್ದೇ ಅವ್ರಿಗೆ ದೋಸನೋ ಇಲ್ಲ ಅವ್ರ ಜಾತಕದಾಗೇ ದೋಸನೋ? ಮಗಳು ಮದುವೆ ಆಯಿತು ಅಂತ ಸ್ಯಾನೆ ಖುಷಿಯಾಗಿದ್ಲು. 3 ಅಡಿ ಮನೆಗೆ ಬಂದ ತಕ್ಷಣ ಮುಖ ಸುಂಡೋಗದೆ. ಇವಳು ಸಂಕಟಕ್ಕೆ ಒಸಿ ಉಪ್ಸುರ್ದು ಅದನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು. ಮದುವೆ ಆದ್ಮ್ಯಾಕೋ ಮಗಳು ಮನೆಗೆ ಬಂದವಳೆ ಅಂತ ಬೇಸರ ಮಾಡ್ಕೊಂಡಿದ್ಯಾ ಪುಟ್ಟಕ್ಕ? ಇದ್ರಾಗ ಬೇಸರ ಆಗಂಥದ್ದು ಏನದ ರಾಜವ್ವ? ಹಾಂ, ಬಂದವಳೆ ತಿಂಗಳು ಕಳೆದ್ಮೇಲೆ ಗಂಡನ ಮನೆಗೆ ಹೋಯ್ತಾಳೆ ದಿಟ. ಆದರೆ ಮದುವೆ ಆದ ಹೆಣ್ಮಗಳು ಒಂದೇ ದಿನಕ್ಕೆ ತವ್ರ ಮನೆ ಸೇರ್ಕೊಂಡ್ರೆ ಜನಗಳು ತೆಪ್ಪಾಗಿ ಮಾತಾಡ್ಕೊಳಲ್ವಾ ಪುಟ್ಟಕ್ಕ? ಇವತ್ತು ಕಟ್ಟೆ ತವ ಕೆಂಪಮ್ಮ ಸಿಕ್ಬಿಟ್ಟು ಯೋನ್ ರಾಜವ್ವ ಸುಮಾ ಗಂಡನ ಮನೆ ಬಿಟ್ಟು ಬಂದ್ಬಿಟ್ಟವಳಂತೆ, ಏನು ಹಿರಿಯಕ್ಕನ ಚಾಳಿನೇ ಆಯ್ತಾ ಅಂತ ಕೇಳ್ಬಿಟ್ಲು. ನಾನು ಸುಮ್ಕೆ ಬಿಡ್ಲಿಲ್ಲ, ಸರಿಗೆ ಬಾಯ್ ಮಾಡಿ ಇರೋ ಸತ್ಯನ ಬಂದಿದ್ದೀನಿ. ಆದರೂ ಪುಟ್ಟಕ್ಕ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಗಂಡನ ಮನೆಗೆ ಹೋಗ್ಬೇಕಾದ್ರೆ
ಸುಮನ್ ಜೊತೆ ಸಹನನ್ನ ಕಳಿಸ್ಬಾರ್ದಾಗಿತ್ತು ನೀನು. ಸಹನ ಗಂಡ ಬಿಟ್ಟವಳು, ಅವಳು ಕಾಲಿಟ್ಗಳ್ಗೇನೋ ಏನೋ ಸುಮನು ಗಂಡನ್ ಬಿಟ್ಟು ಬರೋ ಹಂಗಾಯ್ತು. ಸಹನನು ನಮ್ಮ ಮಗಳೇ, ಆದರೆ ಶುಭ ಕಾರ್ಯಗಳಲ್ಲೆಲ್ಲ ಇಂಥವ್ರ ಕಾಲ್ಗುಣ ಅಶುಭ ಅಲ್ವಾ ಪುಟ್ಟಕ್ಕ? ಅವತ್ತು ಬಳೆ ಶಾಸ್ತ್ರದಾಗೆ ಅವಯ್ಯ ನನ್ನ ಮಾತು ಕೇಳ್ದೆ ಸಹನನ ಕೈಲೇನೆ ಬಳೆ ತೊಡಸ್ತಾ. ಇನ್ನು ಹೊಸ್ಲು ಶಾಸ್ತ್ರದಾಗೂ ಸಹನನೇ ಜೊತೆಗೆ ನಿಂತಿದ್ಲು. ನನ್ಗೆ ಯಾಕೋ ಇದೆಲ್ಲ ಸೇರಿನೇ ಹಿಂಗಾಗೈತೆ ಅಂತ ಅನ್ನಿಸ್ತೈತೆ. ನಾನು ಹಿಂಗೆ ಹೇಳ್ದೆ ಅಂತ ತ್ಯಕ್ ತಿಳ್ಕೊಬೇಡ ಪುಟ್ಟಕ್ಕ. ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ದೆ ಆಟಯ್ಯ. ಆದರೂ ವಿಧಿ ಆಟದ ಮುಂದೆ ಯಾರು ಯೋನ್ ಮಾಡೋಕ್ಕಾಯ್ತದೆ ಹೇಳು? ನೀನು ಯೋನೇ ಹೇಳು ಪುಟ್ಟಕ್ಕ. ಸಹನನು ಹೊಸಿ ಅವಳು ಸ್ಥಾನ ಮಾನನ ಅರ್ಥ ಮಾಡ್ಕೊಂಡು ಇಂಥ ಶಾಸ್ತ್ರ ಸಂಪ್ರದಾಯದಿಂದ ದೂರ ಉಳಿದಿದ್ರೆ ಎಲ್ಲ ಸಂದಾಗಿರ್ತಿತ್ತು. ಅನಿಷ್ಟಕ್ಕೆಲ್ಲ ಸನಿಸ್ರುನೇ ಕಾರಣ ಅಂತ ಹೇಳೋದು ತೆಪ್ಪಾಯ್ತದೆ ರಾಜವ್ವ. ಏನೋ ಜಾತಕದಾಗ್ದಿರೋ ದೋಸ್ತಿಂದ ಗುರುಗಳು ಹಂಗೆ ಹೇಳವ್ರೆ, ಎಲ್ಲ ಸರಿ ಹೋಯ್ತದೆ. ಇವಳೇನಪ್ಪ ನಾನು ಸಹನನ್ ಮ್ಯಾಗೆ ಗೂಬೆ ಕೂರ್ಸಕ್ಕೆ ಈಟೆಲ್ಲ ಹೇಳಿದ್ರು ಒಂದೇ ಒಂದು ಮಾತನಾಗೆ ಉಲ್ಟಾ ಹೊಡೆದ್ಬಿಟ್ಲಲ್ಲ. ನಂತವ್ ಹೇಳ್ದಂಗೆ ಸಾನಂತವ್ ಹೇಳ್ಬೇಡ, ಮನ್ಸಿಗೆ ನೋವು ಮಾಡ್ಕೊಂತಾಳೆ. ಅಯ್ಯಯ್ಯೋ ಇಲ್ಲ ಪುಟ್ಟಕ್ಕ, ನನ್ನ ಮನ್ಸಿಗೆ ಅನಿಸಿದ್ದನ್ನು ಹೇಳ್ಬೇಕು ಅಂತ ಅನಿಸ್ತು, ಹೇಳ್ದೆ ಆಟಯ್ಯ. ನಿನ್ಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಸಂಸ್ಬಿಡು. ಆಯ್ತು, ಒಲೆ ಮೇಲೆ ಬ್ಯಾಳ್ಗಿಕ್ಕಿವ್ನಿ, ಬೆಂದೈತನ್ ನೋಡೋಕು. ಸರಿ ಪುಟ್ಟಕ್ಕ. ನಾನಿರೋ ವಿಷಯನ ಮುಚ್ಚಿಟ್ಟು ಮನೆಯವರೆಲ್ಲರಿಗೂ ಮೋಸ ಮಾಡ್ತಿದ್ದೀನಾ? ಒಂದು ವೇಳೆ ಸತ್ಯ ಹೇಳಿದ್ರೆ ಖಂಡಿತ ಇವ್ರು ಯಾರು ಮಗುನ ಉಳಿಸ್ಕೊಳ್ಳೋದಕ್ಕೆ ಒಪ್ಪಲ್ಲ. ಹಾಗೇನಾದರೂ ಆದರೆ ಗೊತ್ತಿದ್ದು ನಾನೇ ಮತ್ತೆ ಅತ್ತೆ ಜೀವಕ್ಕೆ ತೊಂದರೆ ಮಾಡ್ದಂಗಾಗತ್ತೆ. ನನ್ನ ವಿಷಯ ಮುಚ್ಚಿಟ್ಟು ಕೆಟ್ಟೋಳಾದರೂ ಪರವಾಗಿಲ್ಲ, ಇವರೆಲ್ಲರ ಕನಸು ನಿಜ ಆಗಬೇಕು.